ಸರ್, ಈ ಸಾರಿ ಲೋಕಸಭಾ ಚುನಾವಣೆಯ ಪ್ರಚಾರದ ಒಂದು ಶೈಲಿ ಆಗಲಿ, ಆಮೇಲೆ ಈ ಮೋದಿ ಬಗ್ಗೆ ಏನು ಜನಕ್ಕಿತ್ತ ಸರ್, ಹಿಂದೆ ಏನು ಇತ್ತಲ್ಲ ಅದು ಇಲ್ಲಿ ಇಲ್ಲ. ಆ ಸುಳ್ಳಿನ ಮೋದಿ ಅಂತೆಲ್ಲ ಗೊತ್ತಾಗಿದೆ ಎಲ್ಲ ಇವಾಗ. ಸೊ ಈಗಾಗಲೇ ಜನಗಳ ಒಂದು ಈ ನಮ್ಮ ಏನು 5 ಗ್ಯಾರಂಟಿಗಳು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ 5 ಗ್ಯಾರಂಟಿಗಳು ಕೊಟ್ಟಾಗ ಈ ಬಿ ಜೆ ಪಿ ಅಂದರೆ ಒಂಥರ ಉಡಾಪಿ ಮಾತಾಡಿದರು. ಇವೆಲ್ಲ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಇವರಿಗೆ, ಸುಳ್ಳು ಹೇಳ್ತಾರಂತ. ಆದರೆ ಆ ಗ್ಯಾರಂಟಿಗಳೆಲ್ಲವನ್ನು ಮೊದಲನೇ ಕ್ಯಾಬಿನೆಟ್ ಪಾಸ್ ಮಾಡಿ ಇವತ್ತು ಜನ ಅದು ಅನುಭವಿಸಿದ್ರೆ ಎಲ್ಲರೂ. ಜನರಲ್ಲಿ ಖುಷಿ ನೋಡಿದ್ರೆ ಅವ್ರಿರ್ತಕ್ಕಂಥ ನೋಡಿ ಜನ ಅಂತ ಗೊತ್ತಾ, ಕೊಟ್ಟಿರಪ್ಪ ನೀನು ಋಣ ತೀರಿಸ್ತೀವಿ ನಾವು. ಬಡವರಿಗೆ ಇವತ್ತೇನು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಆ ಗ್ಯಾಸ್ ಬೆಲೆ ಆಗಲಿ, GST ಆಗಲಿ, ಎಲ್ಲ ಗೊಬ್ಬರದ ಬೆಲೆ ಆಗಲಿ, ರೈತರು ಎಲ್ಲದು ಅನುಭವಿಸಿ ನಾವು ಕೊಡ್ತಕ್ಕಂಥ 2,000 ರೂಪಾಯಿ ಇವತ್ತು ಅವರು ಉಪಯೋಗಿಸ್ತಾ ಇರುತ್ತಲ್ಲ ಖರ್ಚಿಗೆ, ತರಕಾರಿಗೆ, ಗ್ಯಾಸ್ಗೆಲ್ಲ. ಅದೇ ಜನ ಇವತ್ತೆಲ್ಲರೂ ಮನೆಗೆ ಹೋದರೆ ಗ್ಯಾರಂಟಿ ಕಾರ್ಡ್ ಕೊಟ್ಟರೆ ಇವತ್ತು ನಮ್ಮ ಅದೇ ಗ್ಯಾರಂಟಿ ಕಾರ್ಡನ್ನು ಕೇಂದ್ರ ಸರ್ಕಾರ ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಜಂಟಿ ಸಹಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾವ ಥರ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಮಾಡಿದ್ರು ಅದೇ ಸರ ಜಂಟಿ ಸಹಿ ಮಾಡಿ ಇವತ್ತು ಒಂದು ಮಹಿಳೆಗೆ, ಒಂದು ಮನೆಗೆ 1 ಲಕ್ಷ ರೂಪಾಯಿ ಅಂದರೆ 8,500 ರೂಪಾಯಿ ಅವ್ರದ್ದು ಒಂದು ವರ್ಷಕ್ಕೆ ತಿಂಗಳಿಗೆ ಆಯಿತು. ನಮ್ಗೆ 2,000 ರೂಪಾಯಿ. ಇವತ್ತು ಜನ ಅಂತಾರೆ ಈ 2,000, 8,500, 10,000. ಆಮೇಲೆ ನಿರುದ್ಯೋಗಿ ಯುವಕರಿಗೆ, ಆಮೇಲೆ ಅವ್ರದ್ದಾದಂಥ ಕೆಲವು ಸ್ಕೀಮ್ಗಳು ನೋಡಿದ್ವಿ ಇವತ್ತು ನಾವು. ಆಮೇಲೆ ರೈತರ ಸಾಲ ಮನ್ನಾ ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ 28 ಜನಗಳದ 16 ಲಕ್ಷ 17 ಲಕ್ಷ ಕೋಟಿ ಅಂದಾಜು ಸಾಲ 27 ಜನಕ್ಕೆ ಮಾತ್ರ ಸಾಲ ಮನ್ನಾ ಮಾಡಿದ್ರು ಮೋದಿಯವರು. ಅದು ಗೊತ್ತಿರಬೇಕು ಎಲ್ಲ ಜನಗಳಿಗೆ. ಆದರೆ ಇವತ್ತು ನಮ್ಮ ರೈತರು ಎಲ್ಲ ದೇಶ ಪೂರ್ತಿ ರೈತರನ್ನ ಅದು ಸಾಲ ಮನ್ನಾ ಮಾಡಲಿಕ್ಕೆ ಸಹ ರಾಹುಲ್ ಗಾಂಧಿ ಅವರು ಮೊನ್ನೆ ಒಂದು ಪ್ರಾಮಿಸ್ ಮಾಡಿದ್ದಾರೆ. ಅದರಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವಿ. ದಯವಿಟ್ಟು ರೈತರಿಗೆ ಮತ್ತು ಬಡ ಜನರಿಗೆ, ಹಿಂದುಳಿದ ವರ್ಗದವರಿಗೆ, OBC ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಪಕ್ಷ ಬಂದರೆ ನಮ್ಮನ್ನು ಕೈ ಹಿಡಿದು ನಮ್ಮೊಂದು ನಂಬಿಕೆ ಬಂದಿದೆ, ವಿಶ್ವಾಸ ಇದೆ. ಅದೇ ವಿಶ್ವಾಸದಿಂದ ಜನ ಇವತ್ತು ನಾವೆಲ್ಲೆಲ್ಲಿ ಹೋಗ್ತಾ ಇದೀವೋ ನಮಗೆ ಅವರೇ ಒಂದು ಸ್ವಾಗತ ಮಾಡ್ತಾರೆ. ಅಲ್ಲ ಕಾಂಗ್ರೆಸ್ ಓಟ್ ಹಾಕ್ತೀವಿ, ನಾವು ಓಟ್ ಹಾಕ್ತೀವಿ ಅಂದರೆ ಆ ಒಂದು ಧೈರ್ಯದಿಂದ ಇವತ್ತು ತುಕಾರಾಮ್ ಸರ್ ಬಳ್ಳಾರಿಯಲ್ಲಿ ಗೆಲ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಸಹ ಏನು ಈ ಸುಳ್ಳಿನ ಮೋದಿ ಅಂತೇಳಿ ಈ ಮೊದಲನೇ ಚುನಾವಣೆ ಏನಿತ್ತೋ ಇವರು 400 ಬರ್ತಾವಂತ ಪ್ರಚಾರ ಮಾಡಿದರು. ಸೊ ಮೊದಲನೇ ಚುನಾವಣೆ ಆದಮೇಲೆ ಅವ್ರಿಗೆ ಆಮೇಲೆ ಇವಾಗ ನೋಡಿರಿ ಈ ಚುನಾವಣೆ ಹಂತವಾಗಿ ಇವಾಗ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿರೋದು. ಅಂದರೆ ಇವ್ರಿಗೆ ಇಶ್ಯೂ ಇರೋದು ಒಂದೇ, ಅಲ್ಪಸಂಖ್ಯಾತನ ಬೈಬೇಕು, ಹಿಂದೂ ಓಲೈಸಬೇಕು. ಸೊ ಅದು ಬಿಟ್ಟ ಮೇಲೆ ಬೇರೆ ಇಲ್ಲ. ಜನಕ್ಕೆಲ್ಲ ಅರ್ಥ ಆಗಿದೆ, ಜನ ನೋಡ್ತಿದ್ದಾರೆ 100% ಈ ಸರಿ ಕೇಂದ್ರದಲ್ಲಿ ಸಹ ಇಂಡಿಯಾ ಗಠಬಂಧನ್ ಏನು ಮತ್ತು ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳ ಕೂಟ ಅಧಿಕಾರಕ್ಕೆ ಬರ್ತದೆ. ರೈತರ ಮತ್ತು ಬಡ ಜನರ ಎಲ್ಲರ ಒಂದು ಕಷ್ಟ ತೀರ್ತಂತೇಳಿ ಪೂರ್ಣ ವಿಶ್ವಾಸ ನಮಗಿದೆ. ಸರ್, ನಾವು ಮನೆಗೆ ಪ್ರಚಾರಕ್ಕೆ ಹೋದಾಗೆಲ್ಲ ಎಲ್ಲರ ಹೆಣ್ಮಕ್ಳು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಬಂದ್ಕೊಳ್ಳೆ ಅಷ್ಟು ಖುಷಿಯಾಗಿ ನಾವೇನು ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ, ಅಷ್ಟು ಏನು ಗ್ಯಾರಂಟಿ ಕಾರ್ಡ್ ನಮಗೆ ಕೊಟ್ಟಿಲ್ಲ, ಇನ್ನು ಮೇಲವ್ರು ಇದ್ದಾರೆ, ಕೆಳಗಿನವ್ರು ಇದ್ದಾರೆ, ಅವ್ರಿಗೆಲ್ಲ ಕೊಡ್ರಿ ಅಂತ ಖುಷಿಯಾಗಿ ನಮ್ದೆಲ್ಲ ಗ್ಯಾರಂಟಿ ಕಾರ್ಡ್ ಇಸ್ಕೊತಾ ಇದ್ದಾರೆ. ಇನ್ನು ಹಿಂದಲ್ ಮನೆಯವ್ರು ಕೊಟ್ಟಿಲ್ಲ ಅಂತ ಗ್ಯಾರಂಟಿ ಕಾರ್ಡ್ ಇಸ್ಕೊತಿದ್ರು. ಯಾಕಂದರೆ ಲಾಸ್ಟ್ ಟೈಮ್ ನಾವೇನು ಗ್ಯಾರಂಟಿ ಕಾರ್ಡ್ ಏನು ಕೊಟ್ಟಿದ್ವಲ್ಲ ಅದ್ರ ತಕ್ಕಂಗೆ ನಾವೆಲ್ಲ ನುಡಿದಂತೆ ನಡೆದಿದ್ದೇವೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಏನು 2,000 ಹೇಳಿದ್ವಿ, 2,000 ಕೊಟ್ಟಿದ್ದೀವಿ. ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದ್ವಿ, ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟಿದ್ದೀವಿ. ಕರೆಂಟು 200 ಯೂನಿಟ್ ಒಳಗಡೆ ಫ್ರೀ ಅಂತ ಹೇಳಿದ್ವಿ, ಅದನ್ನು ಕೊಟ್ಟಿದ್ದೀವಿ. 10 kg ಅಕ್ಕಿಯನ್ನು ಹೇಳಿದ್ವಿ, ಅದನ್ನು ಕೊಟ್ಟಿದ್ದೀವಿ. ಈಗಾಗಲೇ ಇದೊಂದೇ ಅಲ್ಲದೆ ನಮ್ದೇನು ಈಗ ಹೊಸ ಗ್ಯಾರಂಟಿ ಏನಿದೆ, ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ, ಬಡವರಿಗೆ ₹1,00,000 ವರ್ಷಕ್ಕೆ ಹಾಕ್ತಾರೆ. ಅಂದರೆ ತಿಂಗಳಿಗೆ 8,500 ನಮ್ಮ ಕೇಂದ್ರ ಸರ್ಕಾರದ್ದು. ಅದೇ ರಾಜ್ಯ ಸರ್ಕಾರದ್ದು ₹2,000. ಅಂದರೆ 2 ಕಲಿಸಿ ₹10,500 ಬಡವರಿಗೆ. ಅದೇ ರೀತಿ ನಿಮ್ಮ ಮಕ್ಕಳು ಯಾರಾದರೂ ಡಿಗ್ರಿ ಓದ್ತಿದ್ರೆ ಇವನಿದೆ ಅಂದರೆ ಅವ್ರಿಗೆ ₹1,00,000 ಕೊಡುವಂಥ ಪರಿಸ್ಥಿತಿ ವರ್ಷಕ್ಕೆ ಅದೊಂದು ನಿರ್ಮಾಣ ಆಗಿದೆ. ಅದೇ ರೀತಿ ನೀವು ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ನೋಡಿದರೆ ಇವತ್ತು ಜಿಂದಾಲ್ ಫ್ಯಾಕ್ಟ್ರಿ ಅಂತ ಇವತ್ತೇನು ಅಂತಿದ್ದಾರೆ ಅದು ಅವತ್ತಿನ ದಿನಲ್ಲಿ ಮಾನ್ಯ ಇಂದಿರಾ ಗಾಂಧಿ ಅವರು ವಿಜಯನಗರ ಸ್ಟೀಲ್ ಅಂತ ಅವರು 84 ಬಂದು ಅವರು ಅಂದರೆ ಲ್ಯಾಂಡ್ ಅಕ್ವೈರ್ ಮಾಡಿ ಅವತ್ತು ಸ್ಥಾಪನೆ ಮಾಡಿದರು, ಅವತ್ತು ಓಪನಿಂಗ್ ಮಾಡಿದ್ರು. NMDC ಓಪನ್ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಆಯಿತಾ, ಈಗ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿ ಅವರು 2,200 ಕೋಟಿ ರೂಪಾಯಿ ವೆಚ್ಚದಲ್ಲಿ KPTC ಥರ್ಮಲ್ ಪ್ಲ್ಯಾಂಟನ್ನು ಕುಡ್ತಿನಿ ಹತ್ರ ಅದನ್ನೊಂದು ಸ್ಥಾಪನೆ ಮಾಡಿದರು. ಮತ್ತು ಅದೇ ರೀತಿ ಮಿತ್ತಲ್ ಪ್ಲ್ಯಾಂಟ್ ಅಂತೇಳಿ ಎಲ್ಲ ನಾವು ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಗ್ರೋತ್ ಆಗ್ಬೇಕಂತೇಳಿ ಇಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ ಮಿತ್ತಲ್ಗೆ ಕೊಟ್ಟರು. ಬಟ್ ಅದೇ ರೀತಿ ಅವರೆಲ್ಲ ಕೊಟ್ಟು ಮಾಡಿದ ಮೇಲೆ ಇವ್ರದ್ದೇನು 10 ವರ್ಷ ಸರ್ಕಾರ ಇತ್ತಲ್ಲ, ಇಲ್ಲಿ ಯಾವ ಇಂಡಸ್ಟ್ರಿಯನ್ನು ನೀವು ತಂದ್ರಪ್ಪ ಬಳ್ಳಾರಿಗೆ ಒಂದು ಇಂಡಸ್ಟ್ರಿಯನ್ನು ತಂದ್ರ? ಮೇಕ್ ಇನ್ ಇಂಡಿಯಾ ಅಂದರೆ ಇಲ್ಲಿ ಬಳ್ಳಾರಿಗೆ ಒಂದು ಮೇಕು ಕೂಡ ಮಾಡಿಲ್ಲಪ್ಪ.
ಮೇಕ್ ಅಂದರೆ ತೆಲುಗುದಲ್ಲಿ ಮೇಕ್ ಅಂತಾರೆ ಮೊಳೆ. ಬಳ್ಳಾರಿಯಲ್ಲಿ ಒಂದು ಮೇಕು ಕೂಡ ಮಾಡಿಲ್ಲ. ನೀವು ಎಲ್ಲೇ ಆಗಲಿ ಇಂಡಸ್ಟ್ರಿಯಲ್ಲಿ ಹೊರಗಡೆ ನೀವು ಹೋಗ್ರಿ ಹೊಸ ಇಂಡಸ್ಟ್ರಿ ಯಾವುದಾದ್ರೂ ಒಂದು ಇಂಡಸ್ಟ್ರಿ ಬಂದಿದೆನಾ? ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ? ನಾನು ಅವ್ರನ್ನ ಕ್ವಶನ್ ಮಾಡ್ತೀನಿ. ಅವರು ಇಷ್ಟು ದೊಡ್ಡದಾಗಿ ಅವ್ರು ಹೇಳ್ತಾರಲ್ಲ, ನೀವು ಒಂದು ಡ್ಯಾಮ್ ಆದರೂ ಎಲ್ಲಾದರೂ ನಿರ್ಮಾಣ ಮಾಡಿರ? ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ನೀವು ಎಲ್ಲಾದರೂ ಇನ್ನೂ ಡ್ಯಾಮ್ ನಿರ್ಮಾಣ ಮಾಡಿದರೆ ಇವತ್ತು ನೀರು ಇರ್ತಿದ್ವು. ಇವತ್ತು ತುಂಗಭದ್ರಲ್ಲಿ 30 TMC ಸಿಲ್ಟ್ ಇದೆ. ನೀವು ಕೇಂದ್ರ ಸರ್ಕಾರ, ನಾವು ಕರ್ನಾಟಕ ರಾಜ್ಯದಿಂದ ನಾವು 14 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಲ್ಲ, ನೀವು ಕೇಂದ್ರದಿಂದ ಬೇಡ, ನೀವೇ ಬಂದು ನಾನೊಂದು 70% ನಾನು ಖರ್ಚು ಮಾಡ್ತೀನಿ, ನೀನೊಂದು 20% 30% ಖರ್ಚು ಮಾಡು, ಸಿಲ್ಟ್ ತೆಗಿಯೋಣ, ಒಂದು 30% 30 TMC ಸಿಲ್ಟ್ ಇದೆಯಲ್ಲ ನೀವು ತೆಗಿ ಅಂತ ನೀವು ಕೆಲಸ ಮಾಡ್ಬೋದಲ್ಲ. ನೀವು ಮಾಡಿಲ್ಲ. ನಿಮ್ಮ ಕೊಡುಗೆ ಏನಿದೆ? ನಿಮ್ಮ ಕೊಡುಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಿಮ್ಮ ಕೊಡುಗೆ ಇಲ್ಲ. ಇಂಡಸ್ಟ್ರಿಯಲ್ ಗ್ರೋತಲ್ಲಿ ಕೊಡುಗೆ ಇಲ್ಲ. ಹೋಗಲಿ, ಎಲ್ಲಾದರೂ ನೀವು ಒಬ್ಬ ಎಂಟ್ರಪ್ರಿನರ್ ಆದರೂ ಡೆವಲಪ್ ಆಗಿದಾರ್ರಿ? ಎಲ್ಲಾದರೂ ನೀವು ನೋಡಿದಾರ್ರಿ? ನೀವು ಉದ್ಯೋಗ ಕೊಟ್ಟಿಲ್ಲ. ಉದ್ಯೋಗ ಕೊಡೋಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಬ್ಬ ಎಂಟ್ರಪ್ರಿನರ್ ಒಂದು ಹೊಸ ಬಿಸ್ನೆಸ್ ಇಲ್ಲಿ ಎಲ್ಲಾದರೂ ಚಾಲನೆ ಇದೆನಾ? ನೀವು ಕಂಪೇರ್ ಮಾಡಿ. ಇವತ್ತು ಚೈನಲ್ಲಿ ಕಂಪೇರ್ ಮಾಡಿರಿ, ಅವರು ಎಷ್ಟು ರ್ಯಾಪಿಡ್ ಗ್ರೋತ್ ಇದೆ ರೀ. ಅವರು ಪ್ರತಿಯೊಂದು ಸಣ್ಣ ಆಟ ಸಾಮಾನಿಂದ ಹಿಡಿದು ಹೆಚ್ಚು ಕಮ್ಮಿ ಮೈಕು ಕೂಡ ಅಲ್ಲಿಂದ ಬಂದಿರ್ತದೆ ನನ್ನ ಅನಿಸಿಕೆ. ಅಂದರೆ ನೀವು ಹೋಗ್ಲಿ, ಅಟ್ಲೀಸ್ಟ್ ಇದು ಕವರನ್ನು ನೀವು ಇಲ್ಲಾಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀರಾ? ಇಲ್ಲಿ ಸಾಕಷ್ಟು ಜೀನ್ಸು, ಸಾಕಷ್ಟು ಟೆಕ್ಸ್ಟೈಲು. ನಿಮ್ಮ ಕೊಡುಗೆ ಏನಿದೆ ಟೆಕ್ಸ್ಟೈಲ್ಗೆ? ಇಲ್ಲಿ ಬಳ್ಳಾರಿಯಲ್ಲಿ, ನಮ್ಮ ಬಳ್ಳಾರಿ, ರಾಯಚೂರು, ಈ ಆದೋನಿ ಸುತ್ತಮುತ್ತ ಬೆಲ್ಟಲ್ಲಿ ಸರಿಸುಮಾರು 20 ಲಕ್ಷ ಬೇಲು ವರ್ಷಕ್ಕೆ. ಅಂದರೆ ಹತ್ತಿಯಿಂದ ಬೇಲು 20 ಲಕ್ಷ ಬೇಲು ಇಲ್ಲಿ ಪ್ರೊಡಕ್ಷನ್ ಇದೆ. ನೀವು ಇಲ್ಲಿ ಎಷ್ಟು ಸ್ಪಿನ್ನಿಂಗ್ ಮಿಲ್ಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ? ಎಷ್ಟು ವೀವಿಂಗ್ ಇಂಡಸ್ಟ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ? ಇವೆಲ್ಲ ಇವಾಗ ನೋಡಿ, ಬಟ್ಟೆ ಇದ್ರಲ್ಲ ನಾವು ಹೊಲ್ದು ನಾವು ಪ್ಯಾಂಟ್ ಮಾಡೋದು, ಬಟ್ಟೆನೇ. ಅಂದರೆ ನೀವು ಬಟ್ಟೆ ಪ್ರೊಡಕ್ಷನ್ ಇಲ್ಲ. ನಿಮ್ಗೆ ಗೊತ್ತಿರಲಿ, ಅದು ಬಳ್ಳಾರಿಯಲ್ಲಿ ಜೀನ್ಸ್ ಇಂಡಸ್ಟ್ರಿ ಮೆಲ್ಲಕ್ಕೆ ಅಂದರೆ ಕಮ್ಮಿ ಆಗ್ತಾಯಿದೆ. ಇದೆಲ್ಲ ಕೂಡ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಅಂದರೆ ಇದೆಲ್ಲ ಗುಜರಾತ್ಗೆ ಶಿಫ್ಟ್ ಆಗಿದೆ. ಅವರಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ರೀ. ಇಲ್ಲಿ ಮಾಡೋಂಥ ಕೆಪಾಸಿಟಿ ಕೂಡ ಅಲ್ಲಿಗೆ ಹೋಗಿದೆ. ಅದನ್ನು ಹೆಂಗೆ ನೀವು ಇವತ್ತು ನಾವು ಮಾಡಿದರೆ ವಿತಿನ್ 5 years ರಿಸಲ್ಟ್ ಬರುತ್ತೆ. ಅದೇ ರೀತಿ ಇದನ್ನೆಲ್ಲ ತಿಳ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ಬಳ್ಳಾರಿಗೆ 5,000 ಕೋಟಿ ವೆಚ್ಚದಲ್ಲಿ ನಮ್ಮ ಜೀನ್ಸ್ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಬೇಕಂಬೋದು. ಅವ್ರು ನೋಡ್ರಿ, ಅವರು ಬಡವ್ರ ಪರವಾಗಿರೋಂಥವ್ರು ರೀ. ಅವ್ರಿಗೆ ಗೊತ್ತ್ರಿ ಬಡವ್ರು ಅಂದರೆ ಏನಂಬೋದು. ಅವ್ರ ಫ್ಯಾಮ್ಲಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತ್ರಿ ಬಡವ್ರು ಅಂದರೆ ಬಡವ್ರ ಪರವಾಗಿ ಯಾವಾಗ ನಿಂದ್ರೋದು. ಅದೇ ರೀತಿ ಎಲ್ಲರೂ ಕೂಡ ಬಡವರು ಕೂಡ ನಾವು ಏನು ಹೇಳಿದ್ವಿ ನುಡಿದಂತೆ ನಡೆದಿದ್ದೀವಿ. ಈಗ ಕೂಡ ಕೊಡ್ತಾರೆ. ಸಾಕು ಇನ್ನು ಮೋದಿ ಸಾಕು ಅಂತ ಎಲ್ಲ ಜನ ಬಂದು ಅವರೇ ಹೇಳ್ತಿದ್ದಾರೆ. ಅದಕ್ಕೆ ಎಲ್ಲರೂ ನಾವು ಕೂಡ ಖುಷಿಯಿಂದ ನಾವು ಕೊಡ್ತಾ ಇದ್ದೀವಿ. ಅವ್ರು ಖುಷಿಯಿಂದ ಸ್ವೀಕಾರ ಮಾಡ್ತಿದ್ದಾರೆ. ಈ ಸರಿ 100% ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು, ತುಕಾರಾಮ್ ಅವರೇ ಗೆಲ್ಲೋದು. ಎಲ್ಲರೂ ಕೃಷಿ ಇದರಲ್ಲಿ ನಮ್ಮ ಬಳ್ಳಾರಿ ಎಲ್ಲ ಕಾರ್ಪೊರೇಟ್ಸು, MLAs ಎಲ್ಲ ಕೃಷಿಯಿಂದ ನಾವು ಬಳ್ಳಾರಿನ ಸೀಟ್ 100% ಲಕ್ಷ ಮೇಲೆ ಮೆಜಾರಿಟಿಯಿಂದ ಹೊಡಿತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್. ಸರ್, ಈಗ ಲೋಕಸಭಾ ಚುನಾವಣೆ ಮನೆಗೆ ಹೋಗ್ತಾ ಇದ್ದಾರೆ, ಏನು ಅನ್ಸುತ್ತೆ ಪ್ರತಿಕ್ರಿಯೆ? ಯಾವ ರೀತಿ ಸರ್, ಬಳ್ಳಾರಿ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಜಯ ಬಾರಿಸುವುದರಲ್ಲಿ ಅನುಮಾನನೇ ಇಲ್ಲ. ಯಾಕಂತ ಹೇಳ್ತೀನಂದರೆ, ನಾವಿಡೀ ಬಳ್ಳಾರಿ ಜಿಲ್ಲೆಗೆ ಪ್ರತಿಯೊಂದು ಸಮಾವೇಶ ಆಗಿರ್ಬೋದು, ನಾವು ಪ್ರತಿಯೊಂದು ಮೀಟಿಂಗು ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಜನರು, ಎಲ್ಲ ಜನರು ಈ ಬಾರಿ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತುಕಾರಾಮ್ ಅವ್ರನ್ನ ಬೆಂಬಲಿಸ್ಬೇಕಂತಿದ್ದಾರೆ. ಯಾಕಂದರೆ ತುಕಾರಾಮ್ ಅವರು ಏನು ದೊಡ್ಡ ವ್ಯಕ್ತಿ ಅಲ್ಲ. ಬಡವ್ರ ಮನೆಯಿಂದ ಹುಟ್ಟಿ ಬಡವ್ರ ಮಕ್ಕಳಾಗಿ ಇವತ್ತು ಬಡತನದಿಂದ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ತುಕಾರಾಮ್ ಅವರು. ಇವತ್ತು ಬಡತನದಿಂದ ವಿದ್ಯಾವಂತರಾಗಿ ಮೂರು ಡಿಗ್ರಿಯನ್ನು ಪಡೆದಿರ್ತಕ್ಕಂಥ ಖ್ಯಾತಿ ತುಕಾರಾಮ್ ಅವ್ರಿಗಿದೆ. ತುಕಾರಾಮ್ ಅವರು ಫೈನಾನ್ಸಲ್ಲಿ ಹೆಚ್ಚು ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮತ್ತು ಬಳ್ಳಾರಿಯ ನಡತೆ ಬಗ್ಗೆ ಎಲ್ಲನೂ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ತುಕಾರಾಮ್ ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಬಹುಶಃ ನೀವು ನೋಡಿರ್ಬೋದು, ಈಗ ನೀವು ನೋಡಿರೋ ಮಟ್ಟಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಮಡಿವಾಳರು ಮಾಡಿದರು. ಮಡಿವಾಳರು ಸಮಾಜ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಸಂಪೂರ್ಣವಾಗಿ ನಾವು ತುಕಾರಾಮ್ ಅವ್ರಿಗೆ ಆಗ್ತೀವಿ ಅಂತೇಳಿ ಮತವನ್ನು ಈಗ ಭಾಷೆಯನ್ನು ಕೊಟ್ಟಿರ್ತಕ್ಕಂಥ ಜನರು ಈಗಾಗಲೇ ಭಾಷೆ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ತುಕಾರಾಮ್ ಅವ್ರಿಗೆ ಇವತ್ತು ಬಹುಶಃ ನೀವು ಶ್ರೀಮಂತರು ಓಟ್ ಹಾಕಬೇಕು ಅಂತೇನಿಲ್ಲ. ಶ್ರೀಮಂತರು ಕೂಡ ತುಕಾರಾಮ್ ಅವ್ರಿಗೆ ಬೆಂಬಲಿಸ್ತಾ ಇದ್ದಾರೆ. ಕಡು ಬಡವರು ಕೂಡ ಇವತ್ತು ತುಕಾರಾಮ್ ಅವ್ರಿಗೆ ಬೆಂಬಲಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾಕಂತಂದರೆ ಇವತ್ತು ಶ್ರೀರಾಮುಲು ಅವ್ರನ್ನ ಧಿಕ್ಕರಿಸ್ತೀವಿ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ.
ಶ್ರೀರಾಮ್ಲಿಗೆ ಯಾಕೆ ಧಿಕ್ಕರಿಸ್ತಾರೆ ಅಂದರೆ ಓದಲ್ಲೆಲ್ಲ ನನ್ನ ಕೊನೆ ಚುನಾವಣೆ, ನನ್ನ ರಾಜಕೀಯ ಪುನರ್ಜನ್ಮ, ನೀವು ಭಿಕ್ಷೆ ಹಾಕಿದರೆ ನನ್ನ ರಾಜಕೀಯ ಪುನರ್ಜನ್ಮ ಅಂತ ಗೋಳೋ ಅಂತ ಒಯ್ಕೊಂತಿದ್ದಾರೆ ಶ್ರೀರಾಮ್ಲವರು. ಇವತ್ತು ಶ್ರೀರಾಮ್ಲವ್ರಿಗೆ ಅವ್ರಿಗೆ ಮನವರಿಕೆ ಆಗ್ಬಿಟ್ಟಿದೆ ನಾನು ಸೋತ್ ಬಿಡ್ತೀನಿ ಅಂತೇಳಿ. ಎಲ್ಲೆಲ್ಲಿ ಒಂದೊಂದು ಒಬ್ಬೊಬ್ಬರು ಕರೀತಾರೆ ಅಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಭಯದ ಸೋಲಿನ ಭಯ ಶ್ರೀರಾಮ್ಲವರ ಮುಖದಲ್ಲಿ ಕಾಣ್ತಾ ಇದೆ. ತುಕಾರಾಮ್ ಅವರ ಮುಖ ನೋಡಿ ಯಾವ ರೀತಿಯಲ್ಲಿ ಕ್ರಿಯಾಶೀಲರಾಗಿ ಲವಲವಿಕೆಯಿಂದ ಇದ್ದಾರೆ. ಯಾಕಂತಂದರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸರಿ ಸುಮಾರು ತುಕಾರಾಮನ್ನು ನಾವು ಡಿಲ್ಲಿಗೆ MP ಗೆಲ್ಲಿಸಿದ್ದೇ ಆದಲ್ಲಿ ಗೆಲ್ಲಿಸ್ತೀವಿ. ಮತ್ತು ಬಳ್ಳಾರಿಯನ್ನು ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಏನು ಬಳ್ಳಾರಿಯನ್ನು ಖ್ಯಾತಿಯನ್ನು ಹೆಸರನ್ನು ಮೇಲಕ್ಕೆ ಕೊಂಡೊಯ್ತಾರಂತಕ್ಕಂಥ ವಿಚಾರವನ್ನು ತುಕಾರಾಮ್ ಅವ್ರ ಮೇಲೆ ಭಾಳ ಛಲವಾಗಿ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷರು, ಬಳ್ಳಾರಿ. ಸುಮಾರು ಎಷ್ಟು ಲೀಡ್ ಬರ್ಬೋದು ಸರ್? ಇವತ್ತು ಬಹುಶಃ ಗೆಲುವಿನೇ ಸರ್. ಈಗ ಗೆಲುವಿನ ಲೆಕ್ಕ ಅವರು ಬೇರೆಯವರು ಹೇಳ್ತಾರೆ ನಾವು ಆ ಥರ ಈ ಥರ ಅಂತ. ಗೆಲುವು ಅಂತಂದರೆ ನಾವು ಲಕ್ಷದ ಮೇಲೆ 1.5 2 ಲಕ್ಷವರೆಗೆ ನಾವು ಇಟ್ಕೊಂಡಿದ್ದೀವಿ. ಜಾಸ್ತಿ ಆಗ್ಬೋದು, ಬಟ್ ಆದರೆ ನಮ್ಮ ಮಿನಿಮಮ್ ಏನಿಲ್ಲ ಅಂದರೂ ಕೂಡ 1.5 2 ಲಕ್ಷ ಓಟ್ ಮತಗಳ ಅಂತರದಿಂದ ತುಕಾರಾಮ್ ಅವರು ಜಯ ಗಳಿಸ್ತಾರೆ. ಇದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇವತ್ತು ತುಕಾರಾಮ್ ಅವರು 1.5 2 ಲಕ್ಷ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.